ಕೊನೆಯ ಒಂದು ಅವಧಿಯಲ್ಲಿ ಮಾನವ ಹಕ್ಕುಗಳ ಚಳವಳಿಯನ್ನು ಕುರಿತು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಅಂದರೆ ಮಾನವ ಹಕ್ಕುಗಳ ಒಂದು ಪಡೆಯುವ ಸಲುವಾಗಿ ಯಾವ ರೀತಿಯಾದಂತಹ ಚಳವಳಿಗಳಾದವು ಅಂತ, ಅದ್ಯಾವುದೇ ಆಗಿರ್ಬೋದು, ನಾಗರಿಕ ಹಕ್ಕುಗಳಾಗಿರ್ಬೋದು ಅಥವಾ ದಾಸರಿಂದ ವಿಮೋಚನೆ ಆಗಿರ್ಬೋದು, ಕೌಟುಂಬಿಕ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಾಗಿರ್ಬೋದು, ದಲಿತರ ಹಕ್ಕುಗಳನ್ನು ಪಡೆಯುವ ಸಲುವಾಗಿ ಆಗಿರ್ಬೋದು. ಏನು ಈ ಮಾನವ ಹಕ್ಕುಗಳ ಪಡೆಯುವ ಸಲುವಾಗಿ ಏನು ಚಳವಳಿಗಳು ಪ್ರಾರಂಭವಾದವು ಅಥವಾ ಚಳವಳಿಗಳಾದವು, ಆ ಚಳವಳಿಯ ಆಗಿರುವುದರ ಪರಿಣಾಮ ಏನಾಯಿತು ಅನ್ನೋದೇ ರಾಜಕೀಯ ಪರಿಣಾಮ. ಈಗ ಸ್ಟ್ರೈಕ್ ಮಾಡ್ತೀವಿ, ಬೇಕು ಬೇಡಿಕೆಗೆ ಸಂಬಂಧವಾಗಿ, ಅಥವಾ ಚಳವಳಿ ಮಾಡ್ತೀವಿ. ಹಾಗಾದ್ರೆ ಆ ಚಳವಳಿಗೆ ಏನು ಪರಿಣಾಮ ಆಯಿತು, ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತು, ಇವತ್ತು ಪ್ರಸ್ತುತ ದಿನಮಾನಗಳ ಅದರ ಸ್ಥಿತಿಗತಿ ಏನಿದೆ, ಇಂತಹ ಹಲವಾರು ಅಂಶಗಳನ್ನು ಕುರಿತು ಅಧ್ಯಯನ ಆಗ್ತಕ್ಕಂಥದ್ದಕ್ಕೆ ನಾವು ರಾಜಕೀಯ ಪರಿಣಾಮಗಳು ಅಂತ ಹೇಳ್ತೀವಿ. ಹಾಗಾದರೆ ರಾಜಕೀಯ ಪರಿಣಾಮಗಳ ವ್ಯವಸ್ಥೆ ಅಥವಾ ಮಾನವ ಹಕ್ಕುಗಳ ಚಳವಳಿಯ ಒಂದು ಪರಿಣಾಮಕ್ಕೆ ಅನುಗುಣವಾಗಿ ಏನಾಯಿತು ಇಲ್ಲಿ ಭಾರತದಲ್ಲಿ? ಫಸ್ಟ್ ಆಫ್ ಆಲ್ ಏನು ಮಾಡಿದ್ರು ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಿದರು. ರಾಷ್ಟ್ರೀಯ ಅಂದರೆ ಎಲ್ಲ ಇಟ್ಕೊಂಡ್ಬಿಟ್ರಿ, ದೇಶಾದ್ಯಂತ, ಭಾರತ ದೇಶಾದ್ಯಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಾಯಿತು. ಹಾಗಾದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಆಗಿರ್ತಕ್ಕಂತಹ ಒಂದು ಸಂದರ್ಭಗಳಿಗೆ ಅನುಗುಣವಾಗಿ ಇದು ಇಡೀ ಭಾರತ ದೇಶಾದ್ಯಂತ ಒಳಪಟ್ಟದ್ದು. ಭಾರತದಲ್ಲಿ 8 ಜನವರಿ 1994 ಅಸ್ತಿತ್ವಕ್ಕೆ ಬಂದಿತು. ನೀವು 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ರಚನೆ ಆಯಿತು ಅಂತಕ್ಕಂಥದ್ದು ಇದು ಸ್ವಲ್ಪ ನೀವು ತಿಳಿದುಕೊಳ್ಬೇಕು. 8 ಜನವರಿ 1994 ಅಸ್ತಿತ್ವಕ್ಕೆ ಬಂದಿತು. ಹಾಗಾದರೆ 1994 ಸುಮಾರಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಅನುಗುಣವಾಗಿ ಬಂದಂತಹ ವ್ಯಾಜ್ಯವನ್ನು ಅಥವಾ ತಂಡ ತಕರಾರುಗಳನ್ನು ಬಗೆಹರಿಸುವ ಸಲುವಾಗಿ ಸರ್ವೋಚ್ಚ ನ್ಯಾಯಾಲಯದ ಹಾಲಿ ಅಥವಾ ಮಾಜಿ ಎರಡರಲ್ಲಿ ಒಂದು, ಪ್ರಸ್ತುತ ಇದ್ದವರಾಗಿರ್ಬೋದು ಅಥವಾ ನಿವೃತ್ತಿಯನ್ನು ಹೊಂದಿದವರಾಗಿರ್ಬೋದು, ಎರಡರಲ್ಲಿ ಒಬ್ಬರನ್ನ ತಗೊಳ್ತಾರೆ. ಯಾರಿಗೆ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ಈ ಆಯೋಗವು ಸಂಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತೆ. ಅದು ಯಾವುದೇ ಆಗಿರ್ಬೋದು. ಈ ಸಂದರ್ಭಕ್ಕೆ ಅನುಗುಣವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬಂದಂತಹ ವ್ಯಾಜ್ಯಗಳನ್ನು ಬಗೆಹರಿಸುವಂಥದ್ದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋದೆ, ರಾಷ್ಟ್ರ ಮಟ್ಟದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸುವಲ್ಲಿ ಸರ್ಕಾರ ವಿಫಲ ಆಯಿತು ಅಂತಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತೀವಿ. ಉದಾಹರಣೆಗೆ ಇವತ್ತು ಸರ್ಕಾರ ಕೊಡಮಾಡಲ್ಪಟ್ಟಂತಹ ಯೋಜನೆಗಳಾಗಿರ್ಬೋದು ಅಥವಾ ಕೇಂದ್ರ ಮಟ್ಟದಲ್ಲಿ ಬರ್ತಕ್ಕಂತಹ ಯೋಜನೆಗಳಾಗಿರ್ಬೋದು ಅಥವಾ ಕೇಂದ್ರ ಮಟ್ಟದಿಂದ ಬರ್ತಕ್ಕಂತಹ ನೌಕರಸ್ಥರ ಮೇಲೆ ಹಿಂಸೆ ಆಗಿರ್ಬೋದು, ದಬ್ಬಾಳಿಕೆ ಆಗಿರ್ಬೋದು, ಇವುಗಳು ಏನಾದರೂ ಆದರೆ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಬಹುದು. ನೀವು ಸರ್ಕಾರಿ ಎಂಪ್ಲಾಯ್ ಆಗಿ ಏನಾದರೂ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಬಂದರು, ಹಿಂಸೆ ಮಾಡ್ತಾ ಬಂದರು, ಆ್ಯಸ್ ಎಸ್ ಅ ಮ್ಯಾನ್ ಆ್ಯಸ್ ಎಸ್ ಅ ವುಮೆನ್, ಸೆಕ್ಷುವಲ್ ಹರಾಸ್ಮೆಂಟ್ಸ್ಗಳಾದವು ವುಮೆನ್ ಮೇಲೆ, ಅಥವಾ ನಿಮ್ಮ ಮೇಲೆ ಇರ್ತಕ್ಕಂತಹ ನೌಕರಸ್ಥರ ಮೇಲೆ ಏನಾದರೂ ಹರಾಸ್ಮೆಂಟ್ಸ್ಗಳಾದವು ಅಂತಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೀವು ದೂರು ಸಲ್ಲಿಸಬಹುದು. ಏನಾಗುತ್ತೆ ಇಲ್ಲಿ? ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ ಸಂದರ್ಭದಲ್ಲಿ ಸರ್ ನನಗೆ ಇಲ್ಲಿ ಅನ್ಯಾಯ ಆಗ್ತಾ ಇಲ್ಲ, ನನಗಿಲ್ಲಿ ಸರಿಪಡಿಸಿಕೊಡ್ರಿ. ನೀವು ಮೇಲಧಿಕಾರಿಗೆ ಹೇಳಿದಾಗ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಗಿರುವುದಿಲ್ಲ, ಅಥವಾ ಮೇಲಧಿಕಾರಿಗಳೇ ನಿಮ್ಮನ್ನು ಇರ್ತಕ್ಕಂತಹ ಒಂದು ಹರಾಸ್ಮೆಂಟ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ
ನೀವೇನು ಮಾಡ್ಬೋದು ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಬಹುದು ಅಂತ. ಆ ದೂರಿನ ಅನುಗುಣವಾಗಿ ಅಲ್ಲಿ ಬಗೆಹರಿಸ್ತಕ್ಕಂಥವ್ರು ಯಾರಿರ್ತಾರೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ನಾವೇನು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೀವಿ. ಈ ಸುಪ್ರೀಂ ಕೋರ್ಟಿನ ಹಾಲಿ ಅಂದರೆ ಈ ಪ್ರೆಸೆಂಟ್ ಅಥವಾ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದು ವಿಚಾರಣೆ ನಡೆಯುತ್ತೆ. ಯಾವುದೇ ತಾರತಮ್ಯಗಳಿಲ್ಲದೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಯಾವುದೇ ತಾರತಮ್ಯಗಳು ಇಲ್ಲದೆ ವಿಚಾರಣೆ ನಡೆದ ನಂತರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಇದನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ಪ್ರಮುಖವಾಗಿ ಜಾರಿಗೆ ತರುವುದರ ಜೊತೆಗೆ ಪ್ರಸ್ತುತ ದಿನಮಾನಗಳಲ್ಲಿ ಇದು ಅಸ್ತಿತ್ವವನ್ನು ಹೊಂದಿದೆ. ಇದು ಪ್ರೆಸೆಂಟ್ ಆಗಿ ಕೂಡ ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಯಾವ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಜಾರಿಗೆ ತರಲಾಯಿತೋ ಅದೇ ಥರ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಜಾರಿಗೆ ತರಲಾಯಿತು. ಎಲ್ಲ ರಾಜ್ಯಗಳಲ್ಲಿ, ಇವತ್ತು ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಗೋವಾ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಸೋ ಮೆನಿ ಸ್ಟೇಟ್ಸ್, ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಜಾರಿಗೆ ತರಲಾಯಿತು ಅಂತ. ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಾಜ್ಯದಲ್ಲಿ ಇರತಕ್ಕಂಥ ಹೈಕೋರ್ಟ್ಗಳು ಅಥವಾ ಶ್ರೇಷ್ಠ ನ್ಯಾಯಾಲಯ ಅಂತ ಏನು ಕರಿತೀವಿ, ಆ ಶ್ರೇಷ್ಠ ನ್ಯಾಯಾಲಯದ ಹಾಲಿ ಅಥವಾ ಮಾಜಿ ನ್ಯಾಯಾಧೀಶರನ್ನು ಒಳಗೊಂಡಂತಹ ಸದಸ್ಯರು ಅಥವಾ ಅಧ್ಯಕ್ಷ ಹಾಗೂ ಸದಸ್ಯರನ್ನು ಒಳಗೊಂಡಂತಹ ಮಂಡಳಿಯನ್ನು ಮಾಡ್ತಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವದಲ್ಲಿದೆ. ಇವತ್ತು ಪ್ರೆಸೆಂಟ್ ಕಂಡೀಷನ್ ಆಗಿತ್ತು. ಕರ್ನಾಟಕದ ನಾವು ಉದಾಹರಣೆ ತೆಗೆದುಕೊಂಡ್ವಿ ಅಂತಂದರೆ ಕರ್ನಾಟಕದಲ್ಲಿ 2005ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದು ಏನೇನು ಮಾಡುತ್ತೆ ಕೆಲಸ? ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಜ್ಯದಲ್ಲಿ ಬರ್ತಕ್ಕಂತಹ ಯಾವುದೇ ವ್ಯಕ್ತಿಯ ಮೇಲೆ ಅನ್ಯಾಯವಾದರೆ, ದೌರ್ಜನ್ಯವಾದರೆ, ಹಿಂಸೆ ಆದರೆ ಅಥವಾ ಅನ್ಯಾಯಕ್ಕೆ ಒಳಪಟ್ಟಂತಹ ವ್ಯಕ್ತಿಯ ಪರವಾಗಿ ನಿಲ್ಲುತ್ತೆ. ಯಾರು ಹಿಂಸೆ ಆಗೋಂಗಿಲ್ಲ. ಇವತ್ತು ಸರ್ಕಾರದಿಂದ ಆಗಿರ್ಬೋದು ಅಥವಾ ಸರ್ಕಾರೇತರ ವ್ಯವಸ್ಥೆಗಳಲ್ಲಿ ಆಗಿರ್ಬೋದು, ಅನ್ಯಾಯಕ್ಕೆ ಒಳಪಟ್ಟಂತಹ ವ್ಯಕ್ತಿಯ ಪರವಾಗಿ ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್ ಆಗ ಸಾಕಷ್ಟು ಉದಾಹರಣೆಗಾಗಿ ನಾವು ತೆಗೆದುಕೊಂಡು ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಯಾವುದೇ ವ್ಯಕ್ತಿ, ಸಮೂಹ, ಸಂಘ, ಸಂಸ್ಥೆಗಳಿಂದ ಮತ್ತೊಂದು ಸಮುದಾಯಕ್ಕೆ ಅನ್ಯಾಯವಾದರೆ ಇದು ಮಧ್ಯಪ್ರವೇಶವನ್ನು ಮಾಡುತ್ತೆ. ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ, ಮಾನವ ಹಕ್ಕುಗಳ ಆಯೋಗ. ಯಾಕಂದರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಏನಾದರೂ ಯೋಜನೆ ತೆಗೆದುಕೊಂಡು ಬಂದು ತಾರತಮ್ಯ ನೀತಿಯನ್ನು ಅನುಸರಿಸಿದ್ರೆ ಇದು ಮಧ್ಯಸ್ಥಿಸುತ್ತೆ. ಈಗ ನೀವು ಒಂದು ಬೆಸ್ಟ್ ಉದಾಹರಣೆ ಹೇಳ್ತೀನಿ, ನಿಮಗೆ ಸರಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಿವರೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸುತ್ತೆ ಅಂತಂದ್ರೆ, ಯಾವುದೇ ಅಪರಾಧಿಗೆ ನೀವು ಕೊಡಮಾಡಲ್ಪಟ್ಟಂತಹ ಶಿಕ್ಷೆ ಅದು ಒಂದೇ ನೀವು ಜಾರಿಗೆ ತರಬೇಕು ಹೊರತು ಉಳಿದ ಯಾವುದು ಜಾರಿ ತರಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ಎಕ್ಸ್ ಅಂತಕ್ಕಂಥ ವ್ಯಕ್ತಿ ಕೊಲೆ ಮಾಡಿ, ಸುಲಿಗೆ ಮಾಡಿ ಅಥವಾ ಮತ್ತೊಂದು ಮಾಡಿ ನ್ಯಾಯಾಲಯದಿಂದ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದಂತಹ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ನೀವು ಪಡಕ್ನ ಅಂತ ಹಾಕಲ್ಲ. ಮುಂದೆ ಹೇಳ್ತಾರೆ, ಇನ್ನು 6 ತಿಂಗಳ ನಂತರದಲ್ಲಿ ಅಥವಾ 3 ತಿಂಗಳ ನಂತರದಲ್ಲಿ ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಒಂದು ಡೇಟ್ ಅಥವಾ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ದಿನಾಂಕದಂದು ನೀವು ಗಲ್ಲು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ ಜೈಲಲ್ಲಿ ಇಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಹೀಯಾಳಿಸುವಂತಿಲ್ಲ, ಬೈಯಂಗಿಲ್ಲ ಅವಾಚ್ಯ ಶಬ್ದಗಳಿಂದ, ಅಥವಾ ಅವನನ್ನು ಯಾವುದೇ ರೀತಿ ದೈಹಿಕವಾಗಿ ಹಿಂಸೆ ಮಾಡುವಂತಿಲ್ಲ. ಅವನಿಗೆ ಊಟ ಉಪಚಾರವನ್ನು ಸರಿಯಾದ ಸಂದರ್ಭದಲ್ಲಿ ಕೊಡಬೇಕು. ನೀವು ಗಲ್ಲು ಶಿಕ್ಷೆ ಕೊಡ್ರಿ, ಇಟ್ ಇಸ್ ನಾಟ್ ಎನಿ ಅಬ್ಜೆಕ್ಷನ್ ಬೈ ದ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಬಟ್ ನೀವು ಯಾವುದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನೀವು ಬಾಯವಾಗಿ ಮತ್ತೊಂದು ಯಾವುದೇ ರೀತಿ ಶಿಕ್ಷೆಯನ್ನು ನೀಡುವಂತಿಲ್ಲ. ಆವಾಗ ಮಾನವ ಹಕ್ಕುಗಳ ಆಯೋಗ ಮಧ್ಯಸ್ಥಿಕೆಯನ್ನು ನಡೆಸುತ್ತೆ. ನೀವು ಹಿಂಸೆ ಮಾಡುವಂತಿಲ್ಲ. ಜೈಲಲ್ಲಿ ಹಾಕಿ ಒಂದ್ಸಲ ಹಾಕಿದ ಶಿಕ್ಷೆ ಆಗಿರ್ತಾನೆ, ಆ ಶಿಕ್ಷೆಗೆ ಮಾತ್ರ ಅವನನ್ನು ಗುರಿಪಡಿಸಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು, ಇಲ್ಲೇನು ಹೇಳುತ್ತೆ ಅಂದರೆ, ಒಂದು ಅಪರಾಧಕ್ಕೆ ಒಬ್ಬ ಅಪರಾಧಿಗೆ ಒಂದೇ ಸಲ ಶಿಕ್ಷೆ. ಇವನು ಕೊಲೆ ಮಾಡಿರ್ತಾನೆ,
ಆ ಕೊಲೆ ಮಾಡಿದಂಥ ವ್ಯಕ್ತಿ ನ್ಯಾಯಾಲಯ ಹೋಗಿ ನ್ಯಾಯಾಧೀಶರ ಮುಂದೆ ಸಮಕ್ಷಮ ವಿಚಾರಣೆ ನಡೆದು ನಂತರದಲ್ಲಿ ಅವನಿಗೆ ನ್ಯಾಯಾಧೀಶ ಹೇಳ್ತಾನೆ, ನೋಡಪ್ಪ ನೀವು ಕೊಲೆ ಮಾಡಿದ್ದು ರುಜುವಾತಾಗಿದೆ, ಅದಕ್ಕೆ ನಾವು 8 ವರ್ಷ 10 ವರ್ಷ 15 ವರ್ಷ ಒಳಗೆ ಹಾಕ್ರಿ. ಇಟ್ಸ್ ವೆರಿ ಪಾಸಿಬಲ್ ಇಸ್ ದಟ್ 5 ವರ್ಷನೋ 10 ವರ್ಷನೋ 15 ವರ್ಷನೋ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷೆಯ ಅವಧಿಯನ್ನು ಪೂರ್ತಿಗೊಳಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶ ಇನ್ನೂ ಸರಿಯಾಗಿಲ್ಲ ಅಂತ ಹೇಳ್ಕೊಂಡು ಇನ್ನೂ 15 ವರ್ಷ ಶಿಕ್ಷೆ ಹಾಕ್ರಿ ಅಂತ ಬರೋದಿಲ್ಲ. ಅವಾಗ ಮಾನವ ಹಕ್ಕುಗಳ ಮಧ್ಯಸ್ಥಿಕೆ ಒಂದು ಅಪರಾಧಕ್ಕೆ ಒಂದೇ ಸಲ ಶಿಕ್ಷೆ ಕೊಡಬೇಕೆ ಹೊರತು ಮೇಲಿನ ಮೇಲೆ ಶಿಕ್ಷೆ ಕೊಡುವಂತಿಲ್ಲ. ಅಂಥ ಕೆಲಸವನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಪ್ರಸ್ತುತ ದಿನಮಾನಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೊರಟಿದೆ. ಇನ್ನು 3ನೇ ಪ್ರಮುಖ ವಿಚಾರಗಳನ್ನು ನಾವು ತೆಗೆದುಕೊಂಡ್ವಿ, ಮಕ್ಕಳ ಹಕ್ಕುಗಳು ಅಂತ. ಚಿಲ್ಡ್ರನ್ ರೈಟ್ಸ್ ಇದೆ ಇವತ್ತು ನಮಗೆ. ಈ ಮಕ್ಕಳ ಹಕ್ಕುಗಳ ವಿಚಾರದಲ್ಲಿ ಭಾರತ ದೇಶಾದ್ಯಂತ ಇರುವಂತಹ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಇದು ಅಸ್ತಿತ್ವವನ್ನು ಹೊಂದಿದೆ. ಜಿಲ್ಲೆಯ ಅಸ್ತಿತ್ವ ಹೊಂದಿರುವುದರಿಂದ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಸಮಸ್ಯೆಯನ್ನ ವಿಚಾರಿಸಲು ಅವಕಾಶ ಕಲ್ಪಿಸಲಾಗಿದೆ. ಏನಾಗುತ್ತೆ ಇಲ್ಲಿ? ನಾವು ಇಷ್ಟು ಪ್ರಮುಖ ವಿಚಾರಗಳನ್ನು ನಾವು ತೆಗೆದುಕೊಳ್ತಕ್ಕಂಥ ಜಿಲ್ಲೆಯ ವ್ಯಾಪ್ತಿಯಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಬಾಗಲಕೋಟೆ ಜಿಲ್ಲೆಯನ್ನು ತೆಗೆದುಕೊಂಡ್ರಿ ಅಂತಂದ್ರೆ, ಇವತ್ತು ಇಲ್ಕಲ್ಲು ಬಾದಾಮಿ, ನಾವು ಲಾಸ್ಟ್ ಬೌಂಡ್ರಿ ಹೇಳ್ತಾ ಇದ್ದೀನಿ, ಇಲ್ಕಲ್ಲು ಬಾದಾಮಿ, ನಾವು ಮಹಾಲಿಂಗಪುರ, ನಾವು ಈ ಕಡೆ ಬೀಳಿಗಿರಿ ಸರೌಂಡಿಂಗ್ ನಾವು ನೋಡಿದ್ವಿ. ಇಷ್ಟು ವ್ಯಾಪ್ತಿಯನ್ನ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿ ಇದೆ. ಇಲ್ಲಿ ಬರುವಂತಹ ಮಕ್ಕಳ ಮೇಲೆ ಯಾವುದೇ ಸಮೂಹ, ಸಂಸ್ಥೆ, ಸಂಘ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಮಕ್ಕಳಂದ್ರೆ ಯಾರು ಬರ್ತಾರೆ? ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ 18 ವರ್ಷಕ್ಕಿಂತ ವಯೋಮಿತಿಗಿಂತ ಕಡಿಮೆ ಇರ್ತಕ್ಕಂಥವ್ರು ನಾವೆಲ್ಲರೂ ಮಕ್ಕಳಂತ ಕರಿತೀವಿ. ಅಥವಾ 0 to 9 ಅಂತಕ್ಕಂಥದ್ದನ್ನು ಕೂಡ ನಾವು ಪರಿಗಣಿಸ್ತೀವಿ. ಅಥವಾ 0 to 14 ಅಂತಕ್ಕಂಥದ್ದನ್ನು ಕೂಡ ನಾವು ಪರಿಗಣಿಸ್ಕೊತೀವಿ. ಮಕ್ಕಳ ಮೇಲೆ ಆಗುವ ದೌರ್ಜನ್ಯವನ್ನು ತಪ್ಪಿಸುವ ಸಲುವಾಗಿ ಜಿಲ್ಲಾಧಿಕಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಮಂಡಳಿಯನ್ನು ರಚನೆ ಮಾಡಲಾಗಿರುತ್ತೆ. ಮಕ್ಕಳನ್ನ ನೀವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಹಿಂಸೆ ಮಾಡುವಂತಿಲ್ಲ, ಯಾವುದೇ ಅನ್ಯ ಕೆಲಸಕ್ಕೆ ಅವರನ್ನು ಬಳಸಿಕೊಳ್ಳುವಂತಿಲ್ಲ, ಯಾವುದೇ ರೀತಿ ಇರ್ತಕ್ಕಂಥ ಗಣಿಗಾರಿಕೆ ಆಗಿರ್ಬೋದು ಅಥವಾ ಇತರ ಇರ್ತಕ್ಕಂತಹ ಒಂದು ಕೆಲಸಗಳಲ್ಲಿ ಮಕ್ಕಳನ್ನು ಬಳಸಿಕೊಳ್ಳುವಂತಿಲ್ಲ. ಇದು ನಿಯಮಾವಳಿ ಇದೆ ಅಕಾರ್ಡಿಂಗ್ ಟು ದ ಬೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಲಿ. ಈ ಮಕ್ಕಳನ್ನ ಬಳಸಿಕೊಳ್ಳದೇ ಇರ್ತಕ್ಕಂಥದ್ರಲ್ಲಿ ಅಥವಾ ಮಕ್ಕಳ ಸಮಸ್ಯೆಗಳೇ ಆಗಲಿ, ಒಂದು ಮಕ್ಕಳನ್ನ ಬಳಸಿಕೊಂಡ್ರೆ ಅದು ಅಕಾರ್ಡಿಂಗ್ ಟು ದ ಬೇಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕ್ರೈಮ್. ಆವಾಗೂ ಕೂಡ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಅದು ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರದಲ್ಲಿ ಅವರಿಗೆ ಸೂಕ್ತವಾಗಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇನ್ನು ಮಕ್ಕಳ ಸಮಸ್ಯೆಗಳನ್ನು ವಿಚಾರಣೆ ಮಾಡಲು ಕೂಡ ಜಿಲ್ಲಾಧಿಕಾರಿಯವರಿಗೆ ಅವಕಾಶ ಇದೆ. ಅಕಸ್ಮಾತ್ ಮಕ್ಕಳೇ ಏನಾದರೂ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನ ವಿಚಾರಿಸಲು ಜಿಲ್ಲಾಧಿಕಾರಿಯವರಿಗೆ ಅವಕಾಶ ಇಲ್ಲ. ಏನಾಗುತ್ತೆ ಇಲ್ಲಿ? ಮಕ್ಕಳ ಸಮಸ್ಯೆಗಳು ಎಲ್ಲಿ ಉದ್ಭವ ಆಗ್ತವೆ? ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಪ್ರೈಮರಿ ಸ್ಕೂಲು, ಹೈಸ್ಕೂಲ್ಗಳಲ್ಲಿ, as a government as a non-government. ಮಕ್ಕಳನ್ನ ಅಥವಾ ಮಕ್ಕಳಿಗೆ ಸರ್ಕಾರ ಕೊಡ ಮಾಡಲ್ಪಟ್ಟಂತಹ ಯೋಜನೆಗಳು ಸಮರ್ಪಕವಾಗಿ ಅವರಿಗೆ ದೊರೆಯದೇ ಇದ್ದಾಗ ಅವರ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಪರಿಗಣಿಸ್ತಾರೆ. ಈಗ ಉದಾಹರಣೆ, ಮಧ್ಯಾಹ್ನದ ಬಿಸಿ ಊಟ ಕೊಡಬೇಕು, ಊಟ ಕೊಡಲಿಲ್ಲ ಅಂತಂದರೆ ಅದು ಸಮಸ್ಯೆ. ಸಮವಸ್ತ್ರಗಳನ್ನು ಕೊಡಬೇಕು, ಸಮವಸ್ತ್ರಗಳನ್ನು ನೀಡಬೇಕಾಗಿದೆ, ಅವುಗಳನ್ನು ಕೊಡದೇ ಇದ್ದರೆ ಮಕ್ಕಳು ಸಮಸ್ಯೆಗಳಿಗೆ ಅನುಗುಣವಾಗಿ ದೂರು ಸಲ್ಲಿಸಬಹುದು. ಅಥವಾ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನು
ಏನು ಇವತ್ತು ಗುರುಗಳು ಅಥವಾ ಉಪನ್ಯಾಸಕರು ಏನು ಹೇಳ್ತಾರೆ, ಇವರು ಆ ಮಕ್ಕಳನ್ನು ಅನ್ಯ ಕೆಲಸಕ್ಕೆ ಏನಾದರೂ ಬಳಸಿಕೊಂಡ್ರು ಅಂತಂದ್ರೆ, ತಮ್ಮ ಮನೆ ಕೆಲಸಕ್ಕೆ ಬಳಸಿಕೊಂಡ್ರು ಅಂತಂದ್ರೆ, ಈ ರೀತಿ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆಗಿರ್ತಕ್ಕಂಥ ಘಟನೆಗಳು. ಈ ರೀತಿ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಅವುಗಳಿಗೆ ಸಂಬಂಧಿಸಿದ ಹಾಗೆ ಜಿಲ್ಲಾಧಿಕಾರಿ ಅವರಿಗೆ ದೂರು ಕೊಡಬಹುದು. ಆ ದೂರಿನ ಅನ್ವಯವಾಗಿ ಇಲ್ಲಿ ವಿಚಾರಣೆಯನ್ನು ತೆಗೆದುಕೊಳ್ತಾರೆ. ಒಟ್ಟಾರೆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಾರೆ. ಇವತ್ತು ಶಾಲೆಗಳಾಗಿರ್ಬೋದು, ಶಾಲೆಯೇತರ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು ಅಂತಕ್ಕಂಥ ಈ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳ ಅನುಗುಣವಾಗಿ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಹಾಗೂ ಆ ಸಂಬಂಧಿಸಿದ ಆ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ಇನ್ನು ನೆಕ್ಸ್ಟ್, ಅರಿವು ಮೂಡಿಸುವುದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಯಾವುದೋ ಒಂದು ವಿಚಾರಗಳ ಬಗ್ಗೆ ಅರಿವು ಇಲ್ಲ ಅಂತಂದ್ರೆ ಅದು ನಮ್ಗೆ ಸಿಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ವಿವಿಧ ಆಯೋಗಗಳಲ್ಲಿ ದಾಖಲಾದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಶೀಘ್ರವಾಗಿ ವಿಲೇವಾರಿ ಆಗುತ್ತಿರುವುದನ್ನು ಗಮನಿಸಿದಾಗ, ಮಕ್ಕಳ ಸಮಸ್ಯೆಗಳನ್ನು ದೂರ ಹಚ್ಚಿ ನೀವು ಫೋನ್ ಹಚ್ಚಿ 1090 ಬರುತ್ತೆ ಆ ನಂಬರು. ನೀವು ನೇರವಾಗಿ ಈಗಂತೂ 112 ಯಾವುದೇ ದೂರುಗಳನ್ನು ಕೊಡ್ಬೋದು. ಅಕಾರ್ಡಿಂಗ್ ಟು ದ ಬೇಸ್ ಆನ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 112 ಹೊಡೆದ್ಬಿಟ್ಟಿದ್ರೆ ಇಲ್ಲಿ ನೇರವಾಗಿ ಹೋಗ್ಬಿಡುತ್ತೆ. ಅದು ಯಾರಿಗೆ ಹೋಗ್ಬೇಕು ಅವರಿಗೆ ಅದು ದೂರುಗಳನ್ನು ಸಲ್ಲಿಸ್ತಾರೆ. ಗಮನಿಸಿದಾಗ ಜನರಲ್ಲಿ ಮಾನವ ಹಕ್ಕುಗಳ ಚಳುವಳಿ ಅದರ ಸಾಧನೆ ಬಗ್ಗೆ ಅರಿವು ಉಂಟಾಗಿರುವುದನ್ನು ಗಮನಿಸಬಹುದು. ಅರಿವು ಮೂಡ್ತಾ ಇದೆ ನಮ್ಮಲ್ಲಿ. ಯಾರಾದರೂ ಏನಾದರೂ ಅಂದರೆ ನಾವು ಕಂಪ್ಲೇಂಟ್ಗಳನ್ನು ಕೊಡ್ಬೋದು. ಈಗಂತೂ ಸರಳವಾಗಿ 112 ಹೊಡೆದ್ಬಿಟ್ರಿ ಅಂತಂದ್ರೆ ಎವ್ರಿ ಫೆಸಿಲಿಟೀಸ್ ಅವೈಲೇಬಲ್ ಇನ್ 112 ಫಾರ್ ದ ಗವರ್ನಮೆಂಟ್. ಈ ಮಧ್ಯೆ 109 ಫಾರ್ ಎಕ್ಸಾಂಪಲ್ 10 ಹೊಡೆದ್ರೆ ಪೊಲೀಸ್ ಸ್ಟೇಷನ್, 108 ಹೊಡೆದ್ರೆ ಆಂಬ್ಯುಲೆನ್ಸ್ ಬರುತ್ತಾ, ಮತ್ತೊಂದು ಅಂತಕ್ಕಂಥ ಇವೆಲ್ಲವನ್ನ ನೀವು ರದ್ದಾಗಿ ಕೇವಲ 112 ನಿಮ್ಮ ಮೊಬೈಲಲ್ಲಿ ಡೈಲ್ ಮಾಡಿದರೆ ಸಾಕು, ನಿಮ್ಮ ತಕ್ಕಂತಹ ಸಾರ್ವತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥದ್ದನ್ನು ಕೂಡ ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತೀವಿ. ಅಂದರೆ ಜನರಿಗೆ ಇದರ ಬಗ್ಗೆ ಅರಿವು ಉಂಟಾಗುವುದರ ಜೊತೆಗೆ ಪ್ರಸ್ತುತ ದಿನಮಾನಗಳಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಕೊಡ ಮಾಡಲ್ಪಟ್ಟಿರುವುದರಿಂದ ಸರಳವಾಗಿ ನಮ್ಮ ಸಾರ್ವತ್ರಿಕ ಸಮಸ್ಯೆಗಳು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಬಗೆಹರಿಯುತ್ತಿರುವುದನ್ನು ನಾವಲ್ಲಿ ಗಮನಿಸಬಹುದು. ಯಾಕಂದರೆ ಎಲ್ಲದಕ್ಕೂ ಇನ್ಕಂಪ್ಲೇಂಟ್ ಸಡ ಬರುತ್ತೆ ನಮಗೆ. ಇವತ್ತು ಪೊಲೀಸರು ಎಲ್ಲೋ ನಿಂತ್ಕೊಂಡು ಗೋಲಿಬಾರ್ ಮಾಡ್ತೀವಿ ಅಂತಂದ್ರೆ ಇನ್ಕಂಪ್ಲೇಂಟ್ ಸಡ ಬರುತ್ತೆ. ಯಾಕೆ ಗೋಲಿಬಾರ್ ಮಾಡಿದ್ರಿ? ವಾಟ್ ರೀಸನ್? ಗಿವ್ ದ ಪ್ರಾಪರ್ ರೀಸನ್. ಫಾರ್ ಎಕ್ಸಾಂಪಲ್ ಅಂತಂದರೆ ಈ ಅರಿವು ಮೂಡಿಸ್ತಕ್ಕಂಥ ನಮ್ಗೆ ಎಲ್ಲಿ ವಿಚಿತ್ರ ಅನಿಸುತ್ತೆ ಅಂತಂದರೆ, ಈ ಹೈದರಾಬಾದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಘಟನೆಯನ್ನು ನಾವು ಕ್ಷಣ ಒಂದು ವಿಚಾರಣೆ ಮಾಡಿದ್ವಿ. ಅಲ್ಲಿ ಹ್ಯೂಮನ್ ರೈಟ್ಸ್ ಅಡ್ಡ ಆಗ್ತಾ ಇದೆ. ನೀವು ಯಾವ ಆಧಾರದ ಮೇಲೆ ಹೊಡೆದ್ರಿ? ಪೊಲೀಸರಿಗೆ ನಾವು ಇವತ್ತು ಪೊಲೀಸರ ಒಂದು ವಿಚಾರ ತೆಗೆದು ಪೊಲೀಸರಿಗೆ ಹೊಡೆಯೋ ಹಾಕಿಲ್ಲ ಇವತ್ತು ಅವು ಹ್ಯೂಮನ್ ರೈಟ್ಸ್ ಅಡ್ಡ ಕೊಡುತ್ತೆ. ನೀವು ತಗೊಂಡ ನ್ಯಾಯಾಲಯದಲ್ಲಿ ನಿಲ್ಲಿಸ್ರಿ, ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ, ನೀವು ಯಾರು ಶಿಕ್ಷೆ ಕೊಡೋಕ್ಕ ಅಂತ ಹ್ಯೂಮನ್ ರೈಟ್ಸ್ಗಳು ಪ್ರಮುಖವಾಗಿ ನಮಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ನಾವು ಪ್ರಸ್ತುತ ದಿನಮಾನಗಳಲ್ಲಿ ಆಗ್ತಾ ಇದೆ. ಆಗಿರುವುದರಿಂದ ಈ ರಾಜಕೀಯವಾಗಿರ್ತಕ್ಕಂಥ ಒಂದು ಮಾನವ ಹಕ್ಕುಗಳ ಪರಿಣಾಮವನ್ನು ಇವತ್ತು ನೋಡಿದ್ದೀವಿ. ಮುಂದಿನ ವಿಡಿಯೋನ ಮತ್ತೆ ಮುಂದಿನ ಸಲ ನಾವು ಮತ್ತೆ